ನಾವು ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘ ಬೆಂಗಳೂರವರು ಪದಾಧಿಕಾರಿಗಳ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಖಜಾಂಚಿಗಳು ಅಲ್ಲಿಂದ ಬಂದು ಈ ದಿವಸ ಉಳಿದ ಎಲ್ಲ ಹಲವಾರು ನಮ್ಮ ಲಂಬಾಣಿಗರು ಒಂದು ಫಂಕ್ಷನ್ ಮಾಡ್ತಾಯಿದ್ದಾರೆ. 495ನೇ ಜನ್ಮದಿನೋತ್ಸವ ಹಾತಿರಾಮ್ ಬಾವಾಜಿ ಅವರದ ಜನ್ಮದಿನವನ್ನು ಆಚರಣೆ ಮಾಡ್ತಾಯಿದ್ದಾರೆ. ಜೊತೆಗೆ ಸಂಘದ ಇಲ್ಲಿ ನಮ್ಮ ಅಫಿಲಿಯೇಷನ್ನಲ್ಲಿ ಅಂದರೆ ನಮ್ಮ ಅಂಡರ್ನಲ್ಲಿ ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘ ಕಲಬುರಗಿ ಬ್ರ್ಯಾಂಚನ್ನು ನೋಂದಣಿ ಆದದ್ದರಿಂದ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದೀವಿ. ಜೊತೆಗೆ ಎಲ್ಲರಲ್ಲೂ ಕನ್ಫ್ಯೂಸ್ ಆಗಿರುವಂಥ ವಿಚಾರ ಒಳ ಮೀಸಲಾತಿ ಯಾವುದೇ ಕಾರಣಕ್ಕೂ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಡೈರೆಕ್ಷನ್ ಕೊಟ್ಟಿಲ್ಲ. ಡೈರೆಕ್ಷನ್ ಕೊಟ್ಟದ್ದಿಷ್ಟೇ ವರ್ಗೀಕರಣ ಮಾಡಿ ಆ ವರ್ಗೀಕರಣವನ್ನು ಎಂಪೆರಿಕಲ್ ಡೇಟಾ ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ 101 ಕಮ್ಯುನಿಟಿಗಳನ್ನು ಗಣನೆಗೆ ತೆಗೆದುಕೊಂಡು ಯಾರ್ಯಾರಿಗೆ ಏನೇನು ಡಿಪ್ರೈವೇಷನ್ ಆಗಿದೆ ಅದನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಅವರಿಗೆ ಪ್ರಾಧಾನ್ಯತೆ ನೀಡಿ ಅನ್ನೋದು ಮಾತ್ರ ಕೊಟ್ಟಿದ್ದಾರೆ ವಿನಃ ಒಳ ಮೀಸಲಾತಿ ನಮ್ಮಲ್ಲಿ ಇಲ್ಲ. ಇರುವುದು 15% SCಗಳಿಗೆ, 5% ಇವರಿಗೆ STಗಳಿಗೆ. ಸೊ ಅದನ್ನು ಯಾವುದೇ ರೀತಿ ಚೇಂಜ್ ಮಾಡೋಕ್ಕಾಗಲ್ಲ. ಆ ಚೇಂಜ್ ಮಾಡೋಕ್ಕಾಗಲಾರ್ದಕ್ಕೆ ಇವತ್ತು ಈ ಕ್ಲಾರಿಫಿಕೇಷನ್ ಅಷ್ಟೇ. ವರ್ಗೀಕರಣ ಮಾಡಬೇಕಾದ್ರೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ, ಆದರೆ ದತ್ತಾಂಶವನ್ನು ತೆಗೆದುಕೊಂಡು ಮಾಡಬೇಕು ಅನ್ನೋದು ವಿಚಾರ ಇವತ್ತು ನಾನು ತಿಳಿಸ್ಲಿಕ್ಕೆ ಬಂದದ್ದು. ನಾನು ಅಡ್ವೊಕೇಟಾಗಿ ನಾನು ಕೂಡ ಅದರಲ್ಲಿ ಭಾಗಿಯಾಗಿದ್ದೀನಿ. ಸುಪ್ರೀಂ ಕೋರ್ಟ್ಗೂ ಹೋಗಿ ಬಂದಿದ್ದೀನಿ, ಎಲ್ಲ ಕ್ಲಾರಿಫಿಕೇಷನ್ ತಂದಿದ್ದೀನಿ. ದತ್ತಾಂಶ ಮಾಡಲಾರ್ದೆ ಯಾವುದೇ ಕಾರಣಕ್ಕೂ ಇದು ವರ್ಗೀಕರಣ ಮಾಡಲಿಕ್ಕೆ 101 ಕಮ್ಯುನಿಟಿನಲ್ಲಿ ಸಾಧ್ಯ ಇಲ್ಲ ಅನ್ನೋದು ವಿಚಾರ ಹೇಳಲಿಕ್ಕೆ ಬಂದಿದ್ದೀನಿ, ತಿಳಿಸಿದ್ದೀನಿ. ದಯವಿಟ್ಟು ತಾವು ಕೂಡ ಒಳ ಮೀಸಲಾತಿ ಎಲ್ಲಪ್ಪ ನಿಮ್ಮನ್ನು ತೆಗೆದಾಕ್ತಾ ಇದ್ದಾರೆ. ಇರೋದು 15%, ಎಕ್ಸ್ಕ್ಲೂಷನ್ ಇನ್ಕ್ಲೂಷನ್ ಇಲ್ಲ, ತೆಗೆಯೋದಾಗಲಿ ಹಾಕೋದಾಗಲಿ ಇಲ್ಲ ಅಂದ ಬಳಿಕ ಇರೋದು ಒಂದೇ 15%. ಎಲ್ಲರಿಗೂ ಹಂಚ್ಕೊಳ್ಳೋಕ್ಕೆ ವರ್ಗೀಕರಣ ಮಾಡಿದ ನಂತರ ಎಲ್ಲರೂ ಸರಿಸಮಾನಾಗಿ ತಾವು ತಗೋಬಹುದು ಅನ್ನೋ ರೀತಿಯಲ್ಲಿ ಆದೇಶ ನೀಡಿದೆ. ಅದನ್ನು ಬಿಟ್ಟರೆ ಬೇರೆದು ಯಾವುದೇ ಅದರಲ್ಲಿ ನ್ಯೂನತೆಗಳು ಇಲ್ಲ ಅಂತ ಹೇಳ್ತಾ 1/8/2024 ಆ ಜಜ್ಮೆಂಟ್ ಆದದ್ದರಿಂದ ಸ್ಟೇಟ್ ಗೌರ್ಮೆಂಟಿಗೆ ಡೈರೆಕ್ಷನ್ ಕೊಟ್ಟಿದೆ. ಆ ವರದಿಗಳು ತೊಗೊಳಕ್ಕಾಗಲ್ಲ. ಆ ವರದಿ ಜನಗಣತಿ ಆಧಾರದ ಮೇಲೆ ನಾವು ಮಾಡಿದ್ದೀವಿ. ಅಲ್ಲಿ ಯಾವುದೇ ಡೈರೆಕ್ಷನ್ ಇರಲಿಲ್ಲ ಕಮಿಷನ್ಗೆ. ಸುಪ್ರೀಂ ಕೋರ್ಟ್ ಆಗಲಿ, ನಮ್ಮ ಕರ್ನಾಟಕ ಹೈಕೋರ್ಟ್ ಆಗಲಿ ಯಾವುದೇ ಡೈರೆಕ್ಷನ್ ಇರಲಾರ್ದೆ ಸರ್ಕಾರದವರು ಅವ್ರನ್ನ ಕಾಂತರಾಜ್ ಅವ್ರನ್ನ ಕಮಿಷನರಾಗಿ ಅಪಾಯಿಂಟ್ ಮಾಡಿ ಅದನ್ನು ಜನಗಣತಿ ಮಾಡಂತ ಹೇಳಿದರು. ಆದರೆ ಎಲ್ಲಿಯೂ ಅವರು ಬಂದಿಲ್ಲ ಜನಗಣತಿ. ಈಗ ದತ್ತಾಂಶ ತೊಗೋಬೇಕಾದ್ರೆ ಅವ್ರಿಗೆ ಎಲ್ಲಿದೆ ಅಧಿಕಾರ? ಅದಕ್ಕಾಗಿ ಆ ವರದಿನೂ ಕೂಡ ನಾವು ಹೊಲಗಳಿತೀವಿ. ಆಮೇಲೆ ಹಿಂದಲ್ದು ಸದಾಶಿವ ವರದಿ ಈಗಾಗಲೇ ಅದನ್ನು ವಾಪಸ್ ಪಡ್ಕೊಂಡದ್ರಿಂದ ಮುಂದೆ ಅದರ ಬಗ್ಗೆ ಅವ್ರು ಏನಾದ್ರು ತೆಗೆದುಕೊಂಡ್ರೆ ನಮಗೆ ಅಧಿಕಾರ ಇದೆ, ನಾವು ಚಾಲೆಂಜ್ ಮಾಡೋಕ್ಕೂ ಅಧಿಕಾರ ಇದೆ.